ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಕಿಚನ್ ವಿಡಿಯೋ. ಈ ಮಜಲ್ ಮಾಸ್ ಏನಿದೆ ಇದು ನನ್ನ ಅಣ್ಣದು, ಇಗ್ನೋರ್ ಮಾಡಿಬಿಡಿ. ಈ ಗ್ಲಾಸಸ್ ನನಗೆ ತುಂಬಾ ಇಷ್ಟ, ಯಾಕಂದರೆ ನಾನು ಗ್ಲಾಸ್ ಕಲೆಕ್ಷನ್ಸ್ ತುಂಬಾ ಮಾಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಆ ಬ್ಲ್ಯಾಕ್ ಒನ್, ಅದು ನನ್ನ ಅಣ್ಣ ಕಂಪನಿಯಲ್ಲಿ ವರ್ಕ್ ಮಾಡೋದು. ಸೊ ಆ ಕಂಪನಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೊಟ್ಟಿರುವಂಥ ಮಗ್ಗದು. ಸೊ ನೆಕ್ಸ್ಟ್ ಬಂದರೆ ಈ ಪೋರ್ಷನ್ನಲ್ಲೂ ಕೂಡ ಕಾಫಿ ಗ್ಲಾಸಸ್ ಆ್ಯಂಡ್ ಜ್ಯೂಸ್ ಗ್ಲಾಸಸ್ ಇದೆ. ನನಗೆ ನನ್ನ ಅಣ್ಣಗೆ ತುಂಬಾ ಇಷ್ಟ ಆ ಕಲೆಕ್ಷನ್ಸ್ ಮಾಡೋದು. ಸೊ ಹಾಗಾಗಿ ಅಣ್ಣ ನಾನು ಸೇರಿಕೊಂಡು ಇಷ್ಟು ಕಲೆಕ್ಷನ್ಸ್ ಇಟ್ಟಿದ್ದೀವಿ. ಆ್ಯಂಡ್ ತುಂಬ ಜಾಸ್ತಿಯಾಗಿ ನೋಡಿ ಸ್ವಲ್ಪ ಮೇಲೂ ಕೂಡ ಇಟ್ಟಿದ್ದೀವಿ. ಅದು ನಮ್ಮನೆ ಮಿಕ್ಸಿ, ಸ್ಮಾಲ್ ಆ್ಯಂಡ್ ಕ್ಯೂಟ್ ಒನ್. ನೆಕ್ಸ್ಟ್ ಬಂದರೆ ಈ ಫಸ್ಟ್ ಪೋರ್ಷನಲ್ಲಿ ಸ್ಪೂನ್ ಮತ್ತು ಅನ್ನದ ಸೌಟು ಆ ಪಾತ್ರೆಗಳು ಇಟ್ಟಿದ್ದೀವಿ. ಇಲ್ಲಿ ಮರದ್ದು ಕೂಡ ಇದೆ, ಹಾಗೆ ಜೊತೆಗೆ ಸ್ಟೀಲ್ದು ಕೂಡ ಇಟ್ಟಿದ್ದೀವಿ. ಎರಡು ಆಲ್ಟರ್ನೇಟಿವ್ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಕೋಬೋದು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಬೌಲ್ಗಳು ಇಟ್ಟಿರೋವಂಥದ್ದು. ಇನ್ನು ಲಾಸ್ಟು ಪ್ಲೇಟು ಮತ್ತು ತಟ್ಟೆಗಳು. ಆ್ಯಕ್ಚುಲಿ ಈ ಕಿಚನ್ ಏನಿದೆ ಇವಾಗ ಮಾಡಿಫೈ ಮಾಡ್ತಾ ಇರೋವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ನಾವು ಕಿಚನಲ್ಲಿ ಒಂದು ಬಿಂದಿಗೆಗೆ ನೀರು ತುಂಬಿಸಿ ಯಾವಾಗಲೂ ಇಟ್ಟಿರ್ತೀವಿ. ಏನಕ್ಕೆ ಇನ್ನೂ ಐಟಮ್ಸ್ಗಳು ಯಾವುದು ಜಾಸ್ತಿ ಇಟ್ಟಿಲ್ಲ ಅಂದರೆ, ನಮ್ಮದು ಸೆಕೆಂಡ್ ಕಿಚನ್ ಇನ್ನೊಂದಿದೆ, ಅದರಲ್ಲಿ ಕುಕ್ಕಿಂಗ್ ಜಾಸ್ತಿ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಮಾಡಿಫೈ ಮಾಡ್ತಿದ್ರಿಂದ ಇಲ್ಲಿ ಕುಕ್ಕಿಂಗ್ ಕಡಿಮೆ ಇತ್ತು. ಸೊ ಅಲ್ಲಿ ಜಾಸ್ತಿ ಅಡುಗೆ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಕಡಿಮೆ ಅಡುಗೆ ಮಾಡೋದು. ಸೊ ಹಾಗಾಗಿ ಐಟಮ್ಸ್ಗಳು ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ಅಲ್ಲಿ ಜಾಸ್ತಿ ಇದೆ. ಇದು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿರೋ ಅಂಥದ್ದು. ಆ್ಯಂಡ್ ಒಂದಷ್ಟು ಪಾತ್ರೆಗಳು ಜ್ಯೂಸ್ದು ಅದು. ಇದು ಬಂದುಬಿಟ್ರೆ ಇನ್ನು ಅನ್ನಕ್ಕೆ ಮತ್ತು ಸಾಂಬಾರು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋ ಅಂಥ ಪಾತ್ರೆಗಳಾಗಿರ್ಬೋದು, ಬಿಸಿ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಅದಕ್ಕೆ ಇಟ್ಕೊಂಡಿರೋ ಅಂಥ ಒಂದಷ್ಟು ಪಾತ್ರೆಗಳು. ನೆಕ್ಸ್ಟ್ ಬಂದರೆ ಈ ಪೋರ್ಷನಲ್ಲಿ ಇಲ್ಲೆಲ್ಲ ಖಾರ ಪುಡಿ, ಧನಿಯಾ ಪುಡಿನ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಳೋ ಅಂಥ ಪೋರ್ಷನ್ ಆಗಿದೆ. ಇದು ಪಾತ್ರೆಗಳಲ್ಲಿ ಆ ವುಮೆನ್ ಪ್ಲಸ್ ನಮ್ಮ ಸೆಕೆಂಡ್ ಕಿಚನ್ ಏನಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಮಾಡಿಫೈ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಇನ್ನು ಓವೆನ್ ಆಗಿರ್ಬೋದು ಕಂಪ್ಲೀಟಾಗಿ ಎಲ್ಲ ಇನ್ನೊಂದು ಕಿಚನಲ್ಲಿದೆ. ಇದು ಸದ್ಯಕ್ಕೆ ಮಾಡಿಫೈ ಆಗಿರೋವಂಥದ್ದು. ಒಂದು 0.5 ನೋಡ್ಕೊಂಡ್ಬಂದ್ಬಿಟ್ಟು ಈ ಬಾಕ್ಸಸ್ಸಲ್ಲೆಲ್ಲ ಎಲ್ಲ ಐಟಮ್ಸ್ಗಳು ಇಟ್ಟಿದ್ದಾರೆ. ಸೊ ಸುತ್ತ ಈ ಥರ ಇದೆ. ನೆಕ್ಸ್ಟ್ ಇವಾಗ ಬರ್ತಿರೋ ವಿಡಿಯೋ ನಮ್ಮ ನೇಟಿವಲ್ಲಿ ಮಾಡಿರೋ ಅಂಥದ್ದು. ನಮ್ಮ ಮನೆ ಹತ್ರ ಹೊಳೆ ಇದೆ, ಓಕೆನಾ. ಹೊಳೆಯಲ್ಲಿ ತುಂಬ ಫ್ರೆಶ್ ಫಿಶ್ ಸಿಗತ್ತೆ. ಸೊ ಹಾಗಾಗಿ ನಾವು ನೇಟಿವ್ಗೆ ಹೋದಾಗೆಲ್ಲ ನಾವು ಫ್ರೆಶ್ ಆಗಿರೋ ಅಂಥ ಫಿಶ್ನ ತಗೊಂಡು ಕುಕ್ಕಿಂಗ್ ಮಾಡ್ಕೋತೀವಿ. ಇವಾಗ ತವಾ ಫಿಶ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫಸ್ಟ್ ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ. ಗ್ರೀನ್ ಚಿಲ್ಲಿ ಬೇಕಾಗತ್ತೆ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಪುಡಿ, ಒಣಮೆಣಸಿನ್ಕಾಯಿ ಮತ್ತು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಇಂಗ್ರೀಡಿಯೆಂಟ್ ಬೇಕಾಗತ್ತೆ. ಇದನ್ನೆಲ್ಲನೂ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ, ತುಂಬ ತೆಳುವಾಗಿಬಿಡತ್ತೆ. ಸೊ ನಾವು ಫಿಶ್ಶಿಗೆ ಅದನ್ನು ಹಾಕಬೇಕಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇರಲಿ. ಯಾವ ಥರ ಅಂದರೆ ಈ ಥರ ರೆಡಿಯಾಗಿರಬೇಕು. ಪೇಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕು, ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ಮೀನಿಗೆ ಆ ಪೇಸ್ಟ್ ಏನಿದೆ ಅಪ್ಲೈ ಮಾಡಿದಾಗ ಅದು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನು ಸ್ವಲ್ಪ ಟೇಸ್ಟ್ ಮಾಡಿದಾಗ ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಚ್ಚ ಖಾರ ಪುಡಿ ಹಾಕಿದ್ದೀನಿ. ಇದು ಮನೆಯಲ್ಲಿ ಮಾಡಿರೋವಂಥ ಅಚ್ಚ ಖಾರ ಪುಡಿ. ನೀವು ಬೇಕಾದರೆ ಕಾಶ್ಮೀರ್ ಚಿಲ್ಲಿ ಯೂಸ್ ಮಾಡ್ಬೋದು, ಅದು ಸ್ವಲ್ಪ ಕಲರು ಬರುತ್ತೆ ಕಾಶ್ಮೀರ್ ಚಿಲ್ಲಿ, ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ 1 kg ಮೀನು ತೊಗೊಂಡಿದ್ದೀನಿ, 1-1.5 kg. ಅದು ಬಂದುಬಿಟ್ಟು ಸಾಂಬಾರು ಮಾಡೋಕ್ಕೋಸ್ಕರ ಎತ್ತಿಟ್ಕೊಂಡಿರೋದು. ಅದು ಅಮ್ಮ ಮಾಡಿದ್ರು. ಅಮ್ಮ ಫಿಶ್ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಪೇಸ್ಟ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಅಪ್ಲೈ ಮಾಡೋಣ. ಎಲ್ಲನೂ ಪೇಸ್ಟ್ ಎಲ್ಲನೂ ಚೆನ್ನಾಗಿ ಹಚ್ಚಿ ಮೀನಿಗೆ ರೆಡಿ ಮಾಡ್ಕೊಂಬಿಡೋಣ. ಬನ್ನಿ ನೋಡಿ. ಇದನ್ನು ವೀಡಿಯೋ ಮಾಡ್ತಿರೋದು ನಮ್ಮಮ್ಮ. ನಾನು ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೆ ವೀಡಿಯೋ ಮಾಡೋಕ್ಕೆ. ಬಟ್ ನಮ್ಮ ಮಮ್ಮಿ ಲೈಕ್ ಇಟ್ಸ್ ಓಕೆ, ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ರು. ಮೀನ್ ವೈಲ್ ನನ್ನ ಹಸ್ಬೆಂಡ್ ಬ್ಯುಸಿ ಇದ್ದರು. ಆಮೇಲೆ ಅವರು ಲೇಟರ್ ಆನ್ ಈ ಆಲ್ಸೋ ಜಾಯಿನ್ ವಿತ್ ಹಸ್. ಸೊ ನಾನೇ
ಅದು ನೀಟಾಗಿ ಹಚ್ತಾ ಇದ್ದೀನಿ. ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಇದ್ದರೆ ನನ್ನ ಹಸ್ಬೆಂಡ್ ಮಾಡ್ತಾರೆ. ನೇಟಿವ್ಗೆ ಹೋದಾಗ ಇದನ್ನೆಲ್ಲ ಚಿಕ್ಕ ಪುಟ್ಟದೆಲ್ಲ ನಾನೇ ಮಾಡ್ತೀನಿ. ನಮ್ಮ ಮಮ್ಮಿ ನನ್ನ ಹತ್ರ ಮಾಡಿಸಲ್ಲ, ಬಟ್ ಆದರೂ ನಾನೇ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ. ಬಿಕಾಸ್ ಶಿ ವಾಸ್ ಸೂಪರ್ ಟಯರ್ಡ್, ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ರು. ಹಾಗಾಗಿ ನಾನೇ ಚೆನ್ನಾಗಿ ಪೇಸ್ಟ್ ಮಾಡ್ತಾಯಿದ್ದೀನಿ. ನನಗೆ 4-5 ಥರ ಪೇಸ್ಟ್ ಗೊತ್ತಿದೆ ತವಾ ಫಿಶ್ದು. ನಿಮಗೇನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇನ್ನಷ್ಟು ಬೇರೆ ಬೇರೆ ತರಹದ ಪೇಸ್ಟ್ನು ತವಾ ಫಿಶ್ನು ಹೇಗೆ ಮಾಡೋದು, ಪೇಸ್ಟ್ನ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು ನಾನು. ನೇಟಿವಲ್ಲಿ ನಮ್ಮಮ್ಮಗೆ ಸ್ವಲ್ಪ ಟೇಸ್ಟ್ ಮಾಡಿಸುವ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ. ಯೂಶ್ವಲಿ ನಾವು ಇನ್ನೊಂದು ಥರ ಟ್ರೈ ಮಾಡ್ತೀವಿ, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಕೂಡ ಚೆನ್ನಾಗಿ ಬಂದಿತ್ತು. ಸೊ ಒಂದು ಫಿಶ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ವಿ. ಅದು ತುಂಬ ಸಾಫ್ಟ್ ಮೀನು ಆಗಿದ್ದರಿಂದ ಅದು ತುಂಬಾ ಜಿಲೇಬಿ ಮೀನು ಅಂತ ಕರೀತಾರೆ, ನಾನು ಫಿಶ್ ಹೇಳಿಲ್ಲ. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಜಾಯ್ನ್ ಆದರು. ನೋಡಿ ಏನು ಮಾಡ್ತಾಯಿದ್ದೀರಾ? ಏನು No audio, only video. ಎಲ್ಲ ರೆಡಿ. ರೆಡಿನಾ? ಚಿಕ್ಕ ಬೇಡ ಡಮ್ ಡಮ್ ಮೋಯಿ ಮೋಯಿ. ಪುಡಿ ಚೆನ್ನಾಗಿ ಹಾಕಿದ್ದೀನಾ? ಹಾಂ ಜಾಸ್ತಿ ಹಾಕಿದೀಯ ತಾನೇ? ಹಾಕಿದ್ದೀನಿ. ಒಂದು ನಿಂಬೆ ಹಣ್ಣಿನ ಗಟ್ಟ. ಇದು ಹೌದು. ಫೈನಲಿ ಅಡುಗೆ ಎಲ್ಲ ಮುಗೀತು. ಅಮ್ಮ ಮಾಡಿದ್ದ ಯಮ್ಮಿ ಫಿಶ್ ಸಾಂಬಾರ್ ಜೊತೆಗೆ ಮುದ್ದೆ ಹಾಗೂ ತವಾ ಫಿಶ್ ಕೊನೆಗೂ ರೆಡಿ ಆಯಿತು. ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ಇದೇ ಥರ ವೀಡಿಯೋಸ್ಗಳು ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.